ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಗಾಲಿ ಜನಾರ್ದನ ರೆಡ್ಡಿ, ಗಾಲಿ ಸೋಮಶೇಖರ ರೆಡ್ಡಿ ಮತ್ತು ಗಾಲಿ ಕರುಣಾಕರ ರೆಡ್ಡಿ ರಾಜ್ಯ ರಾಜಕೀಯದಲ್ಲಿ ರೆಡ್ಡಿ ಬ್ರದರ್ಸ್ ಅಂತ ಗುರುತಿಸಿಕೊಂಡಿರೋ ನಾಯಕರು. ಈ ಮೂವರು ಅಣ್ಣ ತಮ್ಮಂದಿರಲ್ಲಿ ಯಾರು ಬೆಸ್ಟ್, ಯಾವ ವಿಚಾರಗಳಲ್ಲಿ ಯಾರು ಮುಂದಿದ್ದಾರೆ, ಯಾರು ಹಿಂದಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ವಯಸ್ಸು ಫ್ರೆಂಡ್ಸ್, ಜನಾರ್ದನ ರೆಡ್ಡಿಗೆ 58 ವರ್ಷ, ಸೋಮಶೇಖರ ರೆಡ್ಡಿಗೆ 59 ವರ್ಷ, ಕರುಣಾಕರ ರೆಡ್ಡಿಗೆ 63 ವರ್ಷ. ಮೂವರಲ್ಲಿ ಜನಾರ್ದನ ರೆಡ್ಡಿ ಚಿಕ್ಕವರು, ಕರುಣಾಕರ ರೆಡ್ಡಿ ದೊಡ್ಡವರು. ಶಿಕ್ಷಣ: ಜನಾರ್ದನ ರೆಡ್ಡಿ 10ನೇ ತರಗತಿವರೆಗೆ ಓದಿದ್ದಾರೆ. ಸೋಮಶೇಖರ ರೆಡ್ಡಿ ಎಂಕಾಂ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಕರುಣಾಕರ ರೆಡ್ಡಿ BA ಪದವಿ ಪಡೆದಿದ್ದಾರೆ. ಹೆಚ್ಚು ಓದಿರೋದು ಸೋಮಶೇಖರ ರೆಡ್ಡಿ, ಕಮ್ಮಿ ಓದಿರೋದು ಜನಾರ್ದನ ರೆಡ್ಡಿ. ಕ್ಷೇತ್ರ: 2023ರ ವಿಧಾನಸಭೆ ಚುನಾವಣೆಯಲ್ಲಿ ಜನಾರ್ದನ ರೆಡ್ಡಿ ಕೊಪ್ಪಳ ಜಿಲ್ಲೆಯ ಗಂಗಾವತಿ ಕ್ಷೇತ್ರದಲ್ಲಿ ಚುನಾವಣೆಗೆ ನಿಂತು ಗೆದ್ದಿದ್ರು. ಆದ್ರೆ ಚಿಕ್ಕಣ್ಣ ಸೋಮಶೇಖರ ರೆಡ್ಡಿ ಬಳ್ಳಾರಿ ನಗರದಲ್ಲಿ ಸೋತ್ರೆ, ದೊಡ್ಡಣ್ಣ ಕರುಣಾಕರ ರೆಡ್ಡಿ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿಯಲ್ಲಿ ಸೋತಿದ್ರು. ಗೆಲುವು ಸೋಲಿನ ಅಂತರ: 2023ರ ಚುನಾವಣೆಯಲ್ಲಿ ಜನಾರ್ದನ ರೆಡ್ಡಿ 8266 ಓಟ್ಗಳಿಂದ ಜಯಭೇರಿ ಬಾರಿಸಿದ್ರು. ಇವರಿಗೆ 41.42% ಓಟ್ ಬಿದ್ದಿತ್ತು. ಸೋಮಶೇಖರ ರೆಡ್ಡಿ ಬರೋಬ್ಬರಿ 49,285 ಓಟ್ಗಳಿಂದ ಸೋತಿದ್ರು. ಇವರಿಗೆ 20.83% ಓಟ್ ಬಿದ್ದಿತ್ತು. ಕರುಣಾಕರ ರೆಡ್ಡಿ 13,845 ಓಟ್ಗಳಿಂದ ಸೋತಿದ್ರು. ಇವರಿಗೆ 31.76% ಓಟ್ ಬಿದ್ದಿತ್ತು. ಚುನಾವಣಾ ಅನುಭವ: ಜನಾರ್ದನ ರೆಡ್ಡಿ 2006ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 1 ಬಾರಿ MLA, 1 ಬಾರಿ MLC ಮತ್ತು 1 ಬಾರಿ ರಾಜ್ಯ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದಾರೆ. ಸೋಲು 0. ಸೋಮಶೇಖರ ರೆಡ್ಡಿ 2008ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 2 ಬಾರಿ MLA ಆಗಿದ್ದಾರೆ. 1 ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಸೋತಿದ್ದಾರೆ. ಕರುಣಾಕರ ರೆಡ್ಡಿ 2004ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 1 ಬಾರಿ ಸಂಸದ, 2 ಬಾರಿ MLA ಮತ್ತು 1 ಬಾರಿ ರಾಜ್ಯ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದಾರೆ. ಹಾಗೆ 2 ಬಾರಿ ವಿಧಾನಸಭೆ ಎಲೆಕ್ಷನ್ ಸೋತಿದ್ದಾರೆ. ಕ್ರಿಮಿನಲ್ ಕೇಸ್: ಜನಾರ್ದನ ರೆಡ್ಡಿ ವಿರುದ್ಧ 20 ಕ್ರಿಮಿನಲ್ ಕೇಸ್ಗಳು ಬಾಕಿ ಇವೆ. ಸೋಮಶೇಖರ ರೆಡ್ಡಿ ವಿರುದ್ಧ 5 ಕೇಸ್ ಬಾಕಿ ಇವೆ. ಕರುಣಾಕರ ರೆಡ್ಡಿ ವಿರುದ್ಧ ಯಾವುದೇ ಕ್ರಿಮಿನಲ್ ಪ್ರಕರಣ ಬಾಕಿ ಇಲ್ಲ. ಪತ್ನಿ ಮತ್ತು ಮಕ್ಕಳು: ಜನಾರ್ದನ ರೆಡ್ಡಿ ಪತ್ನಿ ಹೆಸರು ಲಕ್ಷ್ಮಿ ಅರುಣ. ಇವರಿಗೆ 2 ಮಕ್ಕಳು, ಬ್ರಹ್ಮಣಿ ರೆಡ್ಡಿ ಮತ್ತು ಕಿರೀಟಿ ರೆಡ್ಡಿ. ಸೋಮಶೇಖರ ರೆಡ್ಡಿ ಪತ್ನಿ ಹೆಸರು ವಿಜಯಮ್ಮ. ಇವರಿಗೆ ರಾಜ ಸಂದೀಪ ರೆಡ್ಡಿ ಮತ್ತು ಶ್ರವಣಕುಮಾರ ರೆಡ್ಡಿ ಎಂಬ ಮಕ್ಕಳಿದ್ದಾರೆ. ಕರುಣಾಕರ ರೆಡ್ಡಿ ಪತ್ನಿ ಹೆಸರು ವನಜಾ. ಇವರಿಗೆ ಶಶಿಧರ್ ರೆಡ್ಡಿ ಮತ್ತು ವಿಷ್ಣುವರ್ಧನ್ ರೆಡ್ಡಿ ಎಂಬ ಮಕ್ಕಳಿದ್ದಾರೆ. ಚಿನ್ನ, ಬೆಳ್ಳಿ, ವಜ್ರ: ಜನಾರ್ದನ ರೆಡ್ಡಿ ಮತ್ತು ಪತ್ನಿ ಬಳಿ ಬರೋಬ್ಬರಿ 84 ಕೆಜಿ ಚಿನ್ನ, ವಜ್ರ, 436 ಕೆಜಿಯಷ್ಟು ಬೆಳ್ಳಿ ಇದೆ. ಇವುಗಳ ಒಟ್ಟು ಮೌಲ್ಯ 25.48 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಸೋಮಶೇಖರ ರೆಡ್ಡಿ ಕುಟುಂಬದ ಬಳಿ 4.5 ಕೆಜಿ ಚಿನ್ನ, 17 ಕೆಜಿ ಬೆಳ್ಳಿ ಇದೆ. ಇವುಗಳ ಒಟ್ಟು ಮೌಲ್ಯ 2.73 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಕರುಣಾಕರ ರೆಡ್ಡಿ ಕುಟುಂಬದ ಬಳಿ 11.5 ಕೆಜಿಯಷ್ಟು ಚಿನ್ನ, ಬೆಳ್ಳಿ, ವಜ್ರವಿದೆ. ಇವುಗಳ ಒಟ್ಟು ಮೌಲ್ಯ 1.98 ಕೋಟಿ. ವಾಹನ: ಜನಾರ್ದನ ರೆಡ್ಡಿ ತಮ್ಮ ಬಳಿ ಸ್ವಂತ ವಾಹನ ಇಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ. ಸೋಮಶೇಖರ ರೆಡ್ಡಿ ಕುಟುಂಬದ ಬಳಿ 4 ಕಾರು, 1 ಸ್ಕೂಟರ್ ಇದೆ. ಇವುಗಳ ಒಟ್ಟು ಮೌಲ್ಯ 1.82 ಕೋಟಿ. ಕರುಣಾಕರ ರೆಡ್ಡಿ ಕುಟುಂಬದ ಬಳಿ 1 ಕಾರ್ ಇದೆ. ಇದರ ಮೌಲ್ಯ 20 ಲಕ್ಷ. ಮನೆ: ಜನಾರ್ದನ ರೆಡ್ಡಿ ಕುಟುಂಬದ ಬಳಿ 4 ಮನೆಗಳಿವೆ. ಇವುಗಳ ಒಟ್ಟು ಮೌಲ್ಯ 11.37 ಕೋಟಿ. ಸೋಮಶೇಖರ ರೆಡ್ಡಿ ಕುಟುಂಬದ ಬಳಿ 6 ಮನೆ ಅಥವಾ ಫ್ಲಾಟ್ಗಳಿವೆ.
ಇವುಗಳ ಒಟ್ಟು ಮೌಲ್ಯ 27.94 ಕೋಟಿ. ಕರುಣಾಕರ ರೆಡ್ಡಿ ಕುಟುಂಬದ ಬಳಿ 3 ಮನೆಗಳಿವೆ. ಇವುಗಳ ಒಟ್ಟು ಮೌಲ್ಯ 23.23 ಕೋಟಿ. ಕೃಷಿ ಜಮೀನು. ಜನಾರ್ದನ ರೆಡ್ಡಿ ಕುಟುಂಬದ ಬಳಿ 86 ಎಕರೆ ಕೃಷಿ ಜಮೀನು ಇದೆ. ಇವುಗಳ ಒಟ್ಟು ಮೌಲ್ಯ 73 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಸೋಮಶೇಖರ ರೆಡ್ಡಿ ಕುಟುಂಬದ ಬಳಿ 46 ಎಕರೆ ಜಮೀನು ಇದೆ. ಇದರ ಮೌಲ್ಯ 1.70 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಕರುಣಾಕರ ರೆಡ್ಡಿ ಕುಟುಂಬದ ಬಳಿ 31 ಎಕರೆ ಜಮೀನು ಇದೆ. ಇದರ ಮೌಲ್ಯ 1.59 ಕೋಟಿ. ಕೃಷಿಯೇತರ ಸೈಟು. ಜನಾರ್ದನ ರೆಡ್ಡಿ ಕುಟುಂಬದ ಬಳಿ ಬರೋಬ್ಬರಿ 98 ಕೃಷಿಯೇತರ ಸೈಟುಗಳಿವೆ. ಇವುಗಳ ಒಟ್ಟು ಮೌಲ್ಯ 94.97 ಕೋಟಿ. ಸೋಮಶೇಖರ ರೆಡ್ಡಿ ಕುಟುಂಬದ ಬಳಿ 11 ಕೃಷಿಯೇತರ ಸೈಟುಗಳಿವೆ. ಇವುಗಳ ಒಟ್ಟು ಮೌಲ್ಯ 4.91 ಕೋಟಿ. ಕರುಣಾಕರ ರೆಡ್ಡಿ ಕುಟುಂಬದ ಬಳಿ 7 ಕೃಷಿಯೇತರ ಸೈಟುಗಳಿವೆ. ಇವುಗಳ ಒಟ್ಟು ಮೌಲ್ಯ 11.44 ಕೋಟಿ. ವಾಣಿಜ್ಯ ಕಟ್ಟಡ. ಜನಾರ್ದನ ರೆಡ್ಡಿ ಕುಟುಂಬದ ಬಳಿ 4 ವಾಣಿಜ್ಯ ಕಟ್ಟಡಗಳಿವೆ. ಇವುಗಳ ಒಟ್ಟು ಮೌಲ್ಯ 6.59 ಕೋಟಿ. ಸೋಮಶೇಖರ ರೆಡ್ಡಿ ಕುಟುಂಬದ ಬಳಿ 1 ವಾಣಿಜ್ಯ ಕಟ್ಟಡವಿದೆ. ಇದರ ಮೌಲ್ಯ 9 ಕೋಟಿ. ಕರುಣಾಕರ ರೆಡ್ಡಿ ಕುಟುಂಬದ ಬಳಿ ವಾಣಿಜ್ಯ ಕಟ್ಟಡಗಳಿಲ್ಲ. ಷೇರು ಮ್ಯೂಚುವಲ್ ಫಂಡ್. ಜನಾರ್ದನ ರೆಡ್ಡಿ ಕುಟುಂಬ ವಿವಿಧ ಕಂಪನಿಗಳಲ್ಲಿ 106 ಕೋಟಿ ಮೌಲ್ಯದ ಷೇರು ಮ್ಯೂಚುವಲ್ ಫಂಡ್ ಹೊಂದಿದೆ. ಸೋಮಶೇಖರ ರೆಡ್ಡಿ ಕುಟುಂಬ 2.67 ಕೋಟಿ ಮೌಲ್ಯದ ಷೇರು ಹೊಂದಿದೆ. ಕರುಣಾಕರ ರೆಡ್ಡಿ ಕುಟುಂಬ 3.63 ಕೋಟಿ ಮೌಲ್ಯದ ಷೇರು ಹೊಂದಿದೆ. ಒಟ್ಟು ಆಸ್ತಿ. ಜನಾರ್ದನ ರೆಡ್ಡಿ ತಮ್ಮ ಕುಟುಂಬದ ಬಳಿರೋ ಎಲ್ಲ ಆಸ್ತಿಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ 246 ಕೋಟಿ ಆಗುತ್ತೆ ಅಂತ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ಸೋಮಶೇಖರ ರೆಡ್ಡಿ ಕುಟುಂಬದ ಆಸ್ತಿ 65 ಕೋಟಿ. ಕರುಣಾಕರ ರೆಡ್ಡಿ ಕುಟುಂಬದ ಆಸ್ತಿ 59 ಕೋಟಿ. ಮೂವರಲ್ಲಿ ಜನಾರ್ದನ ರೆಡ್ಡಿಯೇ ಹೆಚ್ಚು ಶ್ರೀಮಂತ. ಆಸ್ತಿಯ ದೊಡ್ಡ ಪಾಲು. ಜನಾರ್ದನ ರೆಡ್ಡಿ ಕುಟುಂಬದ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಷೇರು ಮ್ಯೂಚುವಲ್ ಫಂಡ್ದು. 106 ಕೋಟಿ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದೆ. ಸೋಮಶೇಖರ ರೆಡ್ಡಿ ಕುಟುಂಬದ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಮನೆಗಳದ್ದು. 27 ಕೋಟಿ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದೆ. ಕರುಣಾಕರ ರೆಡ್ಡಿ ಕುಟುಂಬದ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಕೂಡ ಮನೆಗಳದ್ದು. 23 ಕೋಟಿ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದೆ. ಸಾಲ ಬಾಕಿ. ಜನಾರ್ದನ ರೆಡ್ಡಿ ಕುಟುಂಬ ಯಾವುದೇ ಸಾಲ ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿಲ್ಲ. ಸೋಮಶೇಖರ ರೆಡ್ಡಿ ಕುಟುಂಬ 38 ಕೋಟಿಯಷ್ಟು ಸಾಲ ಬಾಕಿ ಉಳಿಸಿಕೊಂಡಿದೆ. ಕರುಣಾಕರ ರೆಡ್ಡಿ ಕುಟುಂಬ 29 ಕೋಟಿಯಷ್ಟು ಸಾಲ ಬಾಕಿ ಉಳಿಸಿಕೊಂಡಿದೆ. ಆದಾಯ. ಜನಾರ್ದನ ರೆಡ್ಡಿ ತಮ್ಮ ವಾರ್ಷಿಕ ಆದಾಯ 65.21 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಅಂದ್ರೆ ತಿಂಗಳಿಗೆ ಸರಾಸರಿ 5.43 ಲಕ್ಷ, ದಿನಕ್ಕೆ 18,100 ಆಗುತ್ತೆ. ಸೋಮಶೇಖರ ರೆಡ್ಡಿಯ ವಾರ್ಷಿಕ ಆದಾಯ 25.73 ಲಕ್ಷ, ಅಂದ್ರೆ ತಿಂಗಳಿಗೆ ಸರಾಸರಿ 2.14 ಲಕ್ಷ, ದಿನಕ್ಕೆ 7,100 ಆಗುತ್ತೆ. ಕರುಣಾಕರ ರೆಡ್ಡಿಯ ವಾರ್ಷಿಕ ಆದಾಯ 3.12 ಲಕ್ಷ, ಅಂದ್ರೆ ತಿಂಗಳಿಗೆ ಸರಾಸರಿ 26,000, ದಿನಕ್ಕೆ 850 ಆಗುತ್ತೆ. ಸೋ ಫ್ರೆಂಡ್ಸ್, ಇದಿಷ್ಟು ರೆಡ್ಡಿ ಸಹೋದರರ ಪೈಕಿ ಯಾರು ಯಾವುದರಲ್ಲಿ ಮುಂದಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.